ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶ ಮತ್ತು ಪಶ್ಚಿಮ ಘಟ್ಟದಲ್ಲಿ ಪ್ರಮುಖವಾಗಿ ಭಾರಿ ಮಳೆ ಆಗ್ತಾ ಇದೆ. ಸೊ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜೀವನದಿ ತುಂಬಿ ಹರಿತಾ ಇದೆ. ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಪಾಣೆಮಂಗಳೂರು ಬಳಿ ಅಲಡ್ಕದಲ್ಲಿ ಮನೆಗಳು ಜಲಾವೃತವಾಗಿದೆ. ಒಟ್ಟು 15 ಮನೆಗಳು ಅರ್ಧದಷ್ಟು ಮುಳುಗಡೆಯಾಗಿದ್ದು ಎಲ್ಲ ಮನೆಯ ಸಾಮಗ್ರಿ ಸಮೇತ ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಮತ್ತಷ್ಟು ಮಳೆಯಾಗುವ ಭೀತಿ ಇದ್ದು ಆತಂಕ ಕೂಡ ಮನೆ ಮಾಡಿದೆ. ಈ ಬಗ್ಗೆ ಮುಳುಗಡೆಯಾದ ಮನೆಯ ಬಳಿಯಿಂದ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರ ಮಳೆ ಆಗ್ತಾ ಇದೆ. ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಪ್ರಮುಖವಾಗಿ ನೇತ್ರಾವತಿ ನದಿಯ ನೀರಿನ ಮಟ್ಟ ಬಹಳಷ್ಟು ಏರಿಕೆ ಆಗಿದೆ. ನೇತ್ರಾವತಿ ನದಿಯ ಮಟ್ಟ ಇರುವಂಥದ್ದೇ ಅಪಾಯದ ಮಟ್ಟ ಇರುವಂಥದ್ದು 8 ಮೀಟರ್, ಆದರೆ ಈಗಾಗಲೇ 7.9 ಮೀಟರ್ ತಲುಪಿದೆ. ಹಾಗಾಗಿ ನಾವು ಗಮನಿಸಬಹುದು, ನೇತ್ರಾವತಿ ನದಿ ತೀರದಲ್ಲಿರುವಂಥ ಮನೆಗಳ ಪರಿಸ್ಥಿತಿಯನ್ನು ಗಮನಿಸಬಹುದು. ಇದು ಬಂಟ್ವಾಳದ ಪಾಣೆಮಂಗಳೂರು ಸಮೀಪದ ಆಲಡ್ಕದಲ್ಲಿರುವಂಥ ಮನೆ. ಇಲ್ಲಿರುವಂಥ ನೇತ್ರಾವತಿ ನದಿಗೆ ತಾಗಿಕೊಂಡಿರುವಂಥ ಏನು ಮನೆಗಳಿದೆ ಎಲ್ಲವೂ ಮುಳುಗಡೆ ಆಗಿದೆ. ಈ ದೂರದಲ್ಲಿ ನೀವು ಗಮನಿಸುತ್ತಿದ್ರೆ ಇದು ಹರಿತಿರುವಂಥದ್ದು ನೇತ್ರಾವತಿ ನದಿ. ಅಲ್ಲಿ ಒಂದು ತಡೆಗೋಡೆ ಥರ ಇದೆ, ಆ ಭಾಗದಲ್ಲಿ ನೇತ್ರಾವತಿ ನದಿ ಹರಿತಾ ಇದೆ. ಅದು ನದಿ ನೀರು ಉಕ್ಕಿ ಹರಿದು ಈಗ ಈ ಭಾಗಕ್ಕೆ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿನ ಸ್ಥಳೀಯರು ಯಾರಿದ್ದಾರೆ ಅವರೆಲ್ಲ ಈಗ ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ನಿರಂತರ ಮಳೆ ಸುರಿಯುತ್ತಾ ಇತ್ತು. ಹಾಗಾಗಿ ಈ ಎಲ್ಲ ಮನೆಗಳಿಗೆ ಈಗ ನೀರು ನುಗ್ಗಿದೆ. ನಿನ್ನೆ ರಾತ್ರಿಯೇ ಹೆಚ್ಚಿನ ಮಳೆ ಬಂದಿರೋದ್ರಿಂದ ನೀರು ನುಗ್ಗಿದೆ. ಸದ್ಯ ಈಗ ಇಲ್ಲಿರುವಂಥ 12 ಮನೆಗಳನ್ನು ಸ್ಥಳಾಂತರ ಮಾಡಲಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿನ ಸ್ಥಳೀಯರು ಎಲ್ಲ ಸಾಮಗ್ರಿಗಳನ್ನು ಹಿಡ್ಕೊಂಡು ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಆಗುವಂಥದ್ದು. ಕೆಲವೊಂದು ಆಶ್ರಯ ಕೇಂದ್ರಗಳನ್ನು ಈಗಾಗಲೇ ಜಿಲ್ಲಾಡಳಿತ ಮಾಡಿರುವಂಥದ್ದು. ಹಾಗಾಗಿ ಆ ಪ್ರದೇಶಕ್ಕೆ ಜನರನ್ನು ಕಳಿಸುವಂಥ ಕೆಲಸ ಆಗಿದೆ. ಕೆಲವರು ಅವರ ಸಂಬಂಧಿಕರ ಮನೆಗೆ ಸ್ಥಳಾಂತರಗೊಳ್ತಾ ಇದ್ದಾರೆ. ಈ ಭಾಗದಲ್ಲಿ ಒಟ್ಟು 15 ಮನೆಗಳಿದೆ. 15 ಮನೆಗಳಿಗೂ ನೀರು ನುಗ್ಗಿದೆ. ಈಗಾಗಲೇ 12 ಮನೆಗಳನ್ನು ಸ್ಥಳಾಂತರ ಮಾಡಿ ಆಗಿದೆ. ಈಗ ಇನ್ನುಳಿದಿರುವಂಥ 3 ಮನೆಗಳನ್ನು ಸ್ಥಳಾಂತರ ಮಾಡುವಂಥ ಕೆಲಸ ಮುಂದುವರೆದಿದೆ. ಇಲ್ಲಿ ಇರುವಂಥ ಮನೆಗಳನ್ನು ನಾವು ಗಮನಿಸಬಹುದು. ಇದು ಬಹಳಷ್ಟು ವರ್ಷಗಳಿಂದಲೂ ಇರುವಂಥ ಸಮಸ್ಯೆ. ಪ್ರತಿ ಮನೆಯಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು. ಪ್ರತಿ ವರ್ಷವೂ ಇದೇ ರೀತಿ ಇರುವಂಥದ್ದು. ಎಲ್ಲ ಮನೆಯಲ್ಲಿ ಈಗಾಗಲೇ ನೀರು ನುಗ್ಗಿ ಹೋಗಿದೆ. ಈ ಮನೆಯನ್ನು ಗಮನಿಸುತ್ತಿದ್ದರೆ ಅರ್ಧಕ್ಕರ್ಧದಷ್ಟು ಮನೆಯ ಒಳಗೆ ನೀರು ನುಗ್ಗಿರುವಂಥದ್ದು. ಇಲ್ಲಿರುವಂಥ ಮನೆಗಳ ಏನು ಅರ್ಧ ಗೋಡೆಯಷ್ಟು ಮುಳುಗಡೆ ಆಗಿದೆ. ಅದು ನೇತ್ರಾವತಿ ನದಿಯ ಸಮೀಪದಲ್ಲೇ ಇದೆ. ಹಾಗಾಗಿ ಸಂಪೂರ್ಣವಾಗಿ ನದಿಯ ನೀರು ಈ ಭಾಗಕ್ಕೆ ನುಗ್ಗಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲ ಮನೆಗಳಿಗೂ ನೀರು ನುಗ್ಗಿದೆ. ಭಾಗಶಃ ಮುಳುಗಡೆ ಆಗಿದೆ. ಹೀಗಾಗಿ ಮತ್ತಷ್ಟು ಮಳೆ ಬರುವಂಥ ಆತಂಕ ಇದೆ. ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗುತ್ತೆ. ಇವತ್ತು ರೆಡ್ ಅಲರ್ಟ್ ಇದೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಈ ಭಾಗದಲ್ಲಿ ಬಂಟ್ವಾಳದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇದೆ. ಹಾಗಾಗಿ ಮತ್ತಷ್ಟು ಹೆಚ್ಚಿನ ಪ್ರಮಾಣದ ನೀರು ಈ ನದಿಗೆ ಹರಿದು ಬರುತ್ತೆ. ಈಗಾಗಲೇ ಇರುವಂಥದ್ದು 7.9 ಮೀಟರ್ ಹರಿಯುತ್ತಾ ಇರುವಂಥ ನೇತ್ರಾವತಿ ನದಿ 8 ಮೀಟರ್ ಆದರೆ ಮತ್ತಷ್ಟು ಆತಂಕ ಇದೆ. ಹಾಗಾಗಿ ಇಲ್ಲಿನ ಸ್ಥಳೀಯರನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಇದರ ಸಮೀಪದಲ್ಲಿರುವಂಥ ತಗ್ಗು ಪ್ರದೇಶಗಳಿಗೂ ಮುಂದಿನ ದಿನಗಳಲ್ಲಿ ನೀರು ನುಗ್ಗುವಂಥ ಭೀತಿ ಇದೆ. ಹಾಗಾಗಿ ಆ ಭಾಗದ ಜನರನ್ನು ಸ್ಥಳಾಂತರ ಮಾಡುವಂಥ ಕೆಲಸ ಆಗಿದೆ. ಹೀಗಾಗಿ ಇಷ್ಟೊಂದು ಪ್ರಮಾಣದ ನೀರು ಈ ಒಂದು ಭಾಗದಲ್ಲಿ ಹರಿದು ಬರ್ತಾ ಇದೆ. ಮತ್ತಷ್ಟು ಪಶ್ಚಿಮ ಘಟ್ಟದಲ್ಲಿ ಮಳೆ ಆದರೆ ಮತ್ತಷ್ಟು ಆತಂಕ ಇರುತ್ತೆ. ಹಾಗಾಗಿ ಜಿಲ್ಲಾಡಳಿತ, ಸ್ಥಳೀಯ ಆಡಳಿತ ಎಲ್ಲರೂ ಸೇರಿ ಇಲ್ಲಿನ ಜನರನ್ನು ಸುರಕ್ಷಿತ ತಾಣಕ್ಕೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಮತ್ತು ನದಿ ತೀರದಲ್ಲಿರುವಂಥವರು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.